ನಡೀತಾ ಇರುವಂತಹ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧಿಕೃತವಾಗಿ ಪ್ರವೇಶ ಮಾಡಿದೆ. ಇರಾನ್ನ 3 ಪರಮಾಣು ನೆಲೆಗಳ ಮೇಲೆ ಅಮೆರಿಕ ವಾಯುದಾಳಿಯನ್ನು ನಡೆಸಿದೆ. ಈ ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇರಾನ್ ಇಸ್ರೇಲ್ ಮಧ್ಯೆ ತೀವ್ರ ಸಂಘರ್ಷ. ಇಂದು ಯುಎನ್ ಕೌನ್ಸಿಲ್ ಭದ್ರತಾ ಸಮಿತಿ ಸಭೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ರಂಗಕ್ಕೆ ಕೊನೆಗೂ ಅಮೆರಿಕ ಎಂಟ್ರಿ ಕೊಟ್ಟಿದೆ. ಟ್ರಂಪ್ 2 ವಾರದ ಗಡುವು ನೀಡಿದ ಬೆನ್ನಲ್ಲೇ ವಾಯುಸೇನೆ ದಾಳಿ ಮಾಡಿರುವುದು ಇರಾನ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಶಿಯಾ ದೇಶದ ಫೋರ್ಡೋ, ನಥಾಂಜ್, ಎಸ್ಫಹಾನ್ ಮೇಲೆ ಅಮೆರಿಕ ಭಯಾನಕ ದಾಳಿ ಮಾಡಿದೆ. ಇದರ ಬೆನ್ನಲ್ಲೇ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ ಸಭೆ ಮಾಡಲು ಮುಂದಾಗಿದೆ. ಶಾಂತಿ ಕಾಪಾಡಲು ಮುಂದಾಗಿದೆ. A short time ago, the U.S. military carried out massive precision strikes on the 3 key nuclear facilities in the Iranian regime, Fordo, Natanz, and Esfahan. ಹಾರ್ಮುಜ್ ಬಂದ್ಗೆ ಇರಾನ್ ಪಾರ್ಲಿಮೆಂಟ್ ಅಸ್ತು. ಅಮೆರಿಕ ಇರಾನ್ ಮೇಲೆ ಮುಗಿಬೀಳುತ್ತಿದ್ದಂತೆ ಆ ಶಿಯಾ ರಾಷ್ಟ್ರ ಹಾರ್ಮುಜ್ ಜಲಸಂಧಿ ಮುಚ್ಚಲು ನಿರ್ಧಾರ ಮಾಡಿದೆ. ಇರಾನ್ ಪಾರ್ಲಿಮೆಂಟ್ನಲ್ಲಿ ಈಗಾಗಲೇ ಬಂದ್ಗೆ ಅಸ್ತು ಎಂದಿದೆ. ಸದ್ಯ ಶಿಯಾ ರಾಷ್ಟ್ರದ ಸುಪ್ರೀಂ ಲೀಡರ್ ಅಯತೊಲ್ಲಾ ಅಲಿ ಖಮೇನಿ ಒಪ್ಪಿಗೆ ನೀಡಿದ್ರೆ ತೈಲ ಸಾಗಾಣಿಕೆ ಬಂದ್ ಆಗಲಿದೆ. ಈ ಮೂಲಕ ಜಗತ್ತಿನಲ್ಲಿ ತೈಲ ಏರಿಕೆಯಾಗಿದೆ. President Trump, your bold decision to target Iran's nuclear facilities with the awesome and righteous might of the United States will change history. In Operation Rising Lion, Israel has done truly amazing things. But in tonight's action against Iran's nuclear facilities, America has been truly unsurpassed. B-2 ಬಾಂಬರ್ಗಳನ್ನ ಪೆಸಿಫಿಕ್ ದ್ವೀಪ ಗುವಾಮ್ಗೆ ರವಾನಿಸಿದಂತೆ ಮಾಡಿ ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸಿದೆ. ಪರಮಾಣು ನೆಲೆಗಳನ್ನ ನಾಶ ಮಾಡಲು 6 ಬಂಕರ್ ಬಸ್ಟರ್, 30 ಟಮಾಹಾಕ್ ಕ್ಷಿಪಣಿಗಳನ್ನ ಬಳಸಲಾಗಿದೆಯಂತೆ. ಬಂಕರ್ ಬಸ್ಟರ್ ಅಬ್ಬರ. ಬಂಕರ್ ಬಸ್ಟರ್ಗೆ GBU-57 ಎಂಬ ಹೆಸರಿದೆ. ಈ ಬಾಂಬ್ ಬರೋಬ್ಬರಿ 13,000 ಕೆಜಿ ತೂಕ ಇದೆ. ಬಂಕರ್ಗಳನ್ನ ಒಡೆಯಲೆಂದೇ ಬಂಕರ್ ಬಸ್ಟರ್ ಬಾಂಬ್ ಬಳಸ್ತಾರೆ. ಫೋರ್ಡೋ ಅಣುಸ್ಥಾವರ 80 ರಿಂದ 90 ಮೀಟರ್ ಆಳದಲ್ಲಿದೆ. ಅದೇ ಕಾರಣಕ್ಕೆ ಬಂಕರ್ ಬಸ್ಟರ್ ಬಾಂಬ್ ಬಳಸಲಾಗಿದೆ. ಎಲ್ಲಾ ವಿಮಾನಗಳು ಈ ಬಾಂಬ್ ಹೊತ್ತೊಯ್ಯಲಾಗಲ್ಲ. B-2 ಸ್ಟೆಲ್ತ್ ಯುದ್ಧ ವಿಮಾನ ಮಾತ್ರ ಈ ಬಾಂಬ್ ಬಳಸಿ ದಾಳಿ ಮಾಡಬಲ್ಲದು. ಏನೂ ಸಮಸ್ಯೆ ಆಗಿಲ್ಲ ಎಂದ ಇರಾನ್ ಸೇನೆ. ತಡರಾತ್ರಿ ಪರಮಾಣು ಸ್ಥಾವರಗಳ ಮೇಲೆ ದಾಳಿ ನಡೆದಿದೆ ಅಂತ ಇಸ್ಫಹಾನ್ ಭದ್ರತಾ ಉಪ ಗವರ್ನರ್ ಅಕ್ಬರ್ ಸಲೇಹಿ ಹೇಳಿದ್ದಾರೆ. ಆದರೆ ಯಾವುದೇ ವಿಕಿರಣ ಸೋರಿಕೆ ಆಗಿಲ್ಲ. ಯಾಕಂದ್ರೆ ದಾಳಿಗೂ ಮುಂಚೆಯೇ ಪರಮಾಣು ಸಾಮಗ್ರಿ ಸ್ಥಳಾಂತರಿಸಲಾಗಿದೆ. ಅಮೆರಿಕಕ್ಕೆ ಹೌತಿ ಉಗ್ರರಿಂದ ಬೆದರಿಕೆ. ಕೆಂಪು ಸಮುದ್ರದಲ್ಲಿ ರಕ್ತಪಾತ ನಡೆಯಲಿದೆ ಅಂತ ಹೌತಿ ಉಗ್ರ ಸಂಘಟನೆ ಮುಖ್ಯಸ್ಥ ಎಚ್ಚರಿಕೆ ನೀಡಿದ್ದಾನೆ. ಇಸ್ರೇಲ್ ಬೆಂಬಲಿಸಿ ಯುದ್ಧಕ್ಕೆ ಬರುವ ಅಮೆರಿಕದ ಶಿಪ್ಗಳ ಮೇಲೆ ದಾಳಿ ನಡೆಸೋದಾಗಿ ಬೆದರಿಕೆ ಒಡ್ಡಿದ್ದಾನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಡೀತಾ ಇರುವಂತಹ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧಿಕೃತವಾಗಿ ಪ್ರವೇಶ ಮಾಡಿದೆ. ಇರಾನ್ನ 3 ಪರಮಾಣು ನೆಲೆಗಳ ಮೇಲೆ ಅಮೆರಿಕ ವಾಯುದಾಳಿಯನ್ನು ನಡೆಸಿದೆ. ಈ ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇರಾನ್ ಇಸ್ರೇಲ್ ಮಧ್ಯೆ ತೀವ್ರ ಸಂಘರ್ಷ. ಇಂದು ಯುಎನ್ ಕೌನ್ಸಿಲ್ ಭದ್ರತಾ ಸಮಿತಿ ಸಭೆ.
ಇರಾನ್ ಇಸ್ರೇಲ್ ನಡುವಿನ ಯುದ್ಧ ರಂಗಕ್ಕೆ ಕೊನೆಗೂ ಅಮೆರಿಕ ಎಂಟ್ರಿ ಕೊಟ್ಟಿದೆ. ಟ್ರಂಪ್ 2 ವಾರದ ಗಡುವು ನೀಡಿದ ಬೆನ್ನಲ್ಲೇ ವಾಯುಸೇನೆ ದಾಳಿ ಮಾಡಿರುವುದು ಇರಾನ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಶಿಯಾ ದೇಶದ ಫೋರ್ಡೋ, ನಥಾಂಜ್, ಎಸ್ಫಹಾನ್ ಮೇಲೆ ಅಮೆರಿಕ ಭಯಾನಕ ದಾಳಿ ಮಾಡಿದೆ. ಇದರ ಬೆನ್ನಲ್ಲೇ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ ಸಭೆ ಮಾಡಲು ಮುಂದಾಗಿದೆ, ಶಾಂತಿ ಕಾಪಾಡಲು ಮುಂದಾಗಿದೆ. A short time ago, the U.S. military carried out massive precision strikes on the 3 key nuclear facilities in the Iranian regime, Fordo, Natanz, and Esfahan. ಹಾರ್ಮುಜ್ ಬಂದ್ಗೆ ಇರಾನ್ ಪಾರ್ಲಿಮೆಂಟ್ ಅಸ್ತು. ಅಮೆರಿಕ ಇರಾನ್ ಮೇಲೆ ಮುಗಿಬೀಳುತ್ತಿದ್ದಂತೆ ಆ ಶಿಯಾ ರಾಷ್ಟ್ರ ಹಾರ್ಮುಜ್ ಜಲಸಂಧಿ ಮುಚ್ಚಲು ನಿರ್ಧಾರ ಮಾಡಿದೆ. ಇರಾನ್ ಪಾರ್ಲಿಮೆಂಟ್ನಲ್ಲಿ ಈಗಾಗಲೇ ಬಂದ್ಗೆ ಅಸ್ತು ಎಂದಿದೆ. ಸದ್ಯ ಶಿಯಾ ರಾಷ್ಟ್ರದ ಸುಪ್ರೀಂ ಲೀಡರ್ ಅಯತೊಲ್ಲಾ ಅಲಿ ಖಮೇನಿ ಒಪ್ಪಿಗೆ ನೀಡಿದ್ರೆ ತೈಲ ಸಾಗಾಣಿಕೆ ಬಂದ್ ಆಗಲಿದೆ. ಈ ಮೂಲಕ ಜಗತ್ತಿನಲ್ಲಿ ತೈಲ ಏರಿಕೆಯಾಗಿದೆ. President Trump, your bold decision to target Iran's nuclear facilities with the awesome and righteous might of the United States will change history. In Operation Rising Lion, Israel has done truly amazing things. But in tonight's action against Iran's nuclear facilities, America has been truly unsurpassed. B-2 ಬಾಂಬರ್ಗಳನ್ನ ಪೆಸಿಫಿಕ್ ದ್ವೀಪ ಗುವಾಮ್ಗೆ ರವಾನಿಸಿದಂತೆ ಮಾಡಿ ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸಿದೆ. ಪರಮಾಣು ನೆಲೆಗಳನ್ನ ನಾಶ ಮಾಡಲು 6 ಬಂಕರ್ ಬಸ್ಟರ್, 30 ಟಮಾಹಾಕ್ ಕ್ಷಿಪಣಿಗಳನ್ನ ಬಳಸಲಾಗಿದೆಯಂತೆ. ಬಂಕರ್ ಬಸ್ಟರ್ ಅಬ್ಬರ. ಬಂಕರ್ ಬಸ್ಟರ್ಗೆ GBU-57 ಎಂಬ ಹೆಸರಿದೆ. ಈ ಬಾಂಬ್ ಬರೋಬ್ಬರಿ 13,000 ಕೆಜಿ ತೂಕ ಇದೆ. ಬಂಕರ್ಗಳನ್ನ ಒಡೆಯಲೆಂದೇ ಬಂಕರ್ ಬಸ್ಟರ್ ಬಾಂಬ್ ಬಳಸ್ತಾರೆ. ಫೋರ್ಡೋ ಅಣುಸ್ಥಾವರ 80 ರಿಂದ 90 ಮೀಟರ್ ಆಳದಲ್ಲಿದೆ. ಅದೇ ಕಾರಣಕ್ಕೆ ಬಂಕರ್ ಬಸ್ಟರ್ ಬಾಂಬ್ ಬಳಸಲಾಗಿದೆ. ಎಲ್ಲಾ ವಿಮಾನಗಳು ಈ ಬಾಂಬ್ ಹೊತ್ತೊಯ್ಯಲಾಗಲ್ಲ. B-2 ಸ್ಟೆಲ್ತ್ ಯುದ್ಧ ವಿಮಾನ ಮಾತ್ರ ಈ ಬಾಂಬ್ ಬಳಸಿ ದಾಳಿ ಮಾಡಬಲ್ಲದು. ಏನೂ ಸಮಸ್ಯೆ ಆಗಿಲ್ಲ ಎಂದ ಇರಾನ್ ಸೇನೆ. ತಡರಾತ್ರಿ ಪರಮಾಣು ಸ್ಥಾವರಗಳ ಮೇಲೆ ದಾಳಿ ನಡೆದಿದೆ ಅಂತ ಇಸ್ಫಹಾನ್ ಭದ್ರತಾ ಉಪ ಗವರ್ನರ್ ಅಕ್ಬರ್ ಸಲೇಹಿ ಹೇಳಿದ್ದಾರೆ. ಆದರೆ ಯಾವುದೇ ವಿಕಿರಣ ಸೋರಿಕೆ ಆಗಿಲ್ಲ. ಯಾಕಂದ್ರೆ ದಾಳಿಗೂ ಮುಂಚೆಯೇ ಪರಮಾಣು ಸಾಮಗ್ರಿ ಸ್ಥಳಾಂತರಿಸಲಾಗಿದೆ. ಅಮೆರಿಕಕ್ಕೆ ಹೌತಿ ಉಗ್ರರಿಂದ ಬೆದರಿಕೆ. ಕೆಂಪು ಸಮುದ್ರದಲ್ಲಿ ರಕ್ತಪಾತ ನಡೆಯಲಿದೆ ಅಂತ ಹೌತಿ ಉಗ್ರ ಸಂಘಟನೆ ಮುಖ್ಯಸ್ಥ ಎಚ್ಚರಿಕೆ ನೀಡಿದ್ದಾನೆ. ಇಸ್ರೇಲ್ನನ್ನ ಬೆಂಬಲಿಸಿ ಯುದ್ಧಕ್ಕೆ ಬರುವ ಅಮೆರಿಕದ ಶಿಪ್ಗಳ ಮೇಲೆ ದಾಳಿ ನಡೆಸೋದಾಗಿ ಬೆದರಿಕೆ ಒಡ್ಡಿದ್ದಾನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಡೀತಾ ಇರುವಂತಹ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧಿಕೃತವಾಗಿ ಪ್ರವೇಶ ಮಾಡಿದೆ. ಇರಾನ್ನ 3 ಪರಮಾಣು ನೆಲೆಗಳ ಮೇಲೆ ಅಮೆರಿಕ ವಾಯುದಾಳಿಯನ್ನು ನಡೆಸಿದೆ. ಈ ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇರಾನ್ ಇಸ್ರೇಲ್ ಮಧ್ಯೆ ತೀವ್ರ ಸಂಘರ್ಷ. ಇಂದು ಯುಎನ್ ಕೌನ್ಸಿಲ್ ಭದ್ರತಾ ಸಮಿತಿ ಸಭೆ.